ಅಲ್ವೋ? ನಿಮ್ಮ ಅಣ್ಣನಾಗಿ ನನಗೆ ನಿನ್ ಬೈಯೋ ಅಧಿಕಾರ ಇಲ್ವಾ? ಏನ್ ಮಾಡೋದಪ್ಪ, ಕಾಲ ಆಗಿದೆ. ಮನೆಯವ್ರು ಬೈದ್ರೆ ಮನೆ ಬಿಟ್ಟು ಹೊರಟೋಗ್ತೀರಾ, ಹೊರಗಡೆಯವ್ರು ಹೊಡೆದ್ರು ಅದ್ ನಿಮಗೆ ಹಿತವಾಗಿರುತ್ತೆ. ಹೋಗ್ಲಿ ಬಿಡ್ರಿ, ನಡೆದಿದ್ರ ಬಗ್ಗೆ ಸುಮ್ನೆ ಯಾಕೆ ಚರ್ಚೆ ಮಾಡ್ತೀರಾ? ನೋಡಪ್ಪ ಆನಂದ್, ಇನ್ಮೇಲೆ ಏನೇ ಆದ್ರೂ ಮನೆ ಬಿಟ್ಟು ಮಾತ್ರ ಹೋಗ್ಕೂಡ್ದು. ಸರಿ ಅದಕ್ಕೆ ಅಣ್ಣ, ಇನ್ ಮುಂದೆ ನಾನು ತಗೊಳ್ಳೋ ಎಲ್ಲ ತೀರ್ಮಾನಗಳು ಸರಿಯಾಗಿರುತ್ತೆ. ಯಾಕೆಂದ್ರೆ ಅದ್ರಲ್ಲಿ ನಿನ್ ಸಜೆಷನ್ಸ್ ಇರುತ್ತೆ. ಬೇಗ ಬೇಗ ನಡೀರಿ. ಎಷ್ಟಪ್ಪ ಆಯ್ತು? 30 ರೂಪಾಯಿ. ವೇಟ್ ಜಾಸ್ತಿ ಆಯ್ತು ಅಂತ ಮುಂದೆ ಕುತ್ಕೊಂಡು ಬ್ಯಾಲೆನ್ಸ್ ಮಾಡಿಲ್ಲ. ಯು ಟೇಕ್ 20 ಡಾ. ಬನ್ನಿ ಗುರು. ಗುರು ನಿಮ್ ಮನೆಗೆ ಬಂದಿದ್ದಲ್ಲ ಅವಳು ಸರಸ್ವತಿ, ನೋಡಿದ್ರೆ ಎಲ್ಲ ಎಕ್ಕುಟ್ಟೋಗುತ್ತೆ. ಇದೇನಿದು, ಶಿವಣ್ಣ ಬೇರೆ ಹುಡುಗಿ ಜೊತೆ ಬರ್ತಿದ್ದಾನೆ. ಬನ್ನಿ ಬಿಸ್ಟ್ರು ಶಿವಣ್ಣ, ನಿಮ್ ಹೆಂಡತಿ ಬರ್ಲಿಲ್ವಾ? ಅವ್ರು ಮೈ ಹುಷಾರಿಲ್ಲ, ಅವ್ರ ಬದ್ಲು ಇವ್ರು ಬಂದವ್ರೆ. ಇವ್ರು ಯಾರು? ಇವನ್ ಚಿಕ್ಕಮ್ಮ. ಚಿಕ್ಕಮ್ಮ ಅಂದ್ರೆ? ಕನ್ನಡ ಬರೋದಿಲ್ವಾ? ಇವ್ರ ಹೆಂಡತಿ ತಂಗಿ. ಓಹೋ, ನನ್ಗ್ಯಾಕೋ ಅನುಮಾನ ಬರ್ತಾ ಇದೆ. ನೀವ್ ಹೋಗಿ. ಶಿವಣ್ಣ, ಈ ಟೀಚರ್ ಹೋಗಿ ಪ್ರಿನ್ಸಿಪಲ್ ಹತ್ರ ಏನಾದ್ರೂ ಹೇಳಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅವಳಿಲ್ ಇದ್ರೆ ತಾನೆ ರಾಮಣ್ಣ. ಎಸ್ ಶಿವಣ್ಣ, ಶುರು ಮಾಡೋಣ. ಮೇಡಮ್, ನಿಮಗೆ ಫೋನ್ ಬಂದಿದೆ. ಹೌದಾ? ಹೌದು. ಹಲೋ, ನಾನು ಲಾಟ್ರಿ ಏಜೆಂಟು ಕೋಟೇಶ್ವರಯ್ಯ ಮಾತಾಡ್ತಿರೋದು. ನಿಮ್ ತಂದೆಯವರು ಊರಲ್ಲೇ ಇದಾರಾ? ಇದಾರೆ. ಯಾಕೆ? ಅವ್ರಿಗೆ ಲಾಟ್ರಿಯಲ್ಲಿ 1 ಕೋಟಿ ರೂಪಾಯಿ ಹೊಡೆದಿದೆ. 1 ಕೋಟಿನಾ? ಅದಕ್ಕೆ ಯಾಕೆ ಹಂಗ್ ಬಾಯ್ ಬಿಡ್ತೀರಾ? ನಿಮ್ಮ ಅಪ್ಪಂದು ಬೇರೆ ದೊಡ್ಡ ಬಾಯಿ, ಅವನೇನಾರು ಬಾಯ್ ಬಿಟ್ರಿ ಇನ್ನೇನೇನೆಲ್ಲ ಆಗುತ್ತೋ ನೋಡಿ. ನೀವ್ ಯಾರಿಗೂ ಹೇಳ್ದಂಗೆ ನೆಟ್ಟಿಗೆ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಇರೋ ಲಾಟ್ರಿ ಟಿಕೆಟ್ ನ ತಂದ್ಬಿಡಿ. ನಾನು ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಆಯ್ತು ಸರ್, ಬೇಗ ಬಂದ್ಬಿಡ್ತೀನಿ.